ಕಲಬುರಗಿ ಜಿಲ್ಲೆಯಲ್ಲಿ ಯಡ್ರಾಮಿ ಅಂತ ತಿಳ್ಕೊಂಡು ಒಂದು ಯುವತಿ, ಲಂಬಾಣಿ ಜಾತಿಯ ಒಂದು ಯುವತಿಗೆ ರೇಪ್ ಆಗಿದೆ ಅಧ್ಯಕ್ಷರೇ. ನಾನು ಅದಕ್ಕೆ ಬಹಳ ತೀವ್ರ ಸಂತಾಪವನ್ನು ಸೂಚಿಸ್ತೀನಿ. ಇಂಥ ಘಟನೆಗಳು ರಾಜ್ಯದಲ್ಲಿ ಆಗ್ಬಾರ್ದು. ಯಾರು ಮಾಡಿರ್ತಾರ ಅಂತವ್ರಿಗೆ ಗುಂಡಿಟ್ಟು ಹೊಡಿಬೇಕು ಅಧ್ಯಕ್ಷರೇ. ಯಾಕಂತಂದ್ರೆ ಮುಂದೆ ಇಂಥ ಘಟನೆಗಳು ಆಗ್ಬಾರ್ದಂದ್ರೆ ಈ ತರದ ನಿರ್ಧಾರಗಳು ಆಗ್ಬೇಕಾಗತ್ತೆ. ದಯಮಾಡಿ ನಾನು ಯಾವ ತರದ್ದು ಮನವಿಗಳನ್ನ ಮಾಡಲ್ಲ. ನಾನು ಈ ಒಂದು ಭಾಷಣ ಕೇವಲ ಆಗ್ರಹಕ್ಕೆ ಮಾಡ್ತೀನಿ. ಯಾವ ಅನುದಾನ ಮತ್ತೊಂದು ಮಗದೊಂದು ಕೊಡಲ್ಲ ಅಧ್ಯಕ್ಷರೇ. ಕಲಬುರಗಿ ಜಿಲ್ಲೆಯಲ್ಲಿ ಅಧ್ಯಕ್ಷರೇ ಗುಂಡಿಟ್ಟು ಹೊಡಿತೇವೆ. ಆಯ್ತು ಬಿಡೋಣ, ಆಮೇಲೆ ಮಾತಾಡಿ ಅಣ್ಣ. ನೀವು ಏನೋ ಯುವಕರು ಒಂದ್ಸಲ ಮೊದಲನೇ ಸಲ ಮಾತಾಡ್ತಾ ಕಡತದಿಂದ ತೆಗೀರಿ. ನಾವು ಮಾತಾಡಿದೆಲ್ಲ ತೆಗಿಸಿ ಮಾತಾಡಬಾರ್ದು. ತೆಗಿಸಿ. ಅದು ಶಾಸಕರು ಮಾತಾಡೋದು ಅಂತ ಅದು ಕ್ರಮ ಮಾಡಿದೆ. ಅದೇ ಶಾಸಕರ ನನ್ನ ಕುಟುಂಬದಾಗ ನಿಷೇಧ ಕುರಿತು ಯಾರನ್ನೇನು ಬಿಟ್ಟಿಲ್ಲ, ಕಾನೂನು ಕ್ರಮ ತೆಗೆದುಕೊಂಡಿದ್ದಾರೆ, ಜೈಲಿಗೆ ಹಾಕಿದ್ದಾರೆ. ಅದು ಕ್ರಮ ಆಗಿದೆ. ಅದು ನೀವು ಹೇಳ್ತಾ ಇದ್ದೀರಿ. ನಮ್ಮ ಕಾನೂನು ಒಪ್ಕೊಂಡಿದೀವಿ ನಾವು. ಸರಿಯಲ್ಲ, ಸರಿಯಲ್ಲ. ಅದನ್ನ ಕಡತದಿಂದ ತೆಗಿಲಿಕ್ಕೆ ಹೇಳಿದ್ದೀನಿ. ಸಭಾಧ್ಯಕ್ಷರೇ 14 ವರ್ಷದ ಹುಡುಗಿ ಮೇಲೆ ರೇಪ್ ಆಗ್ತದ? ಆಯ್ತ್ರಿ, ಕಾನೂನು ಪ್ರಕಾರ ಹೋರಾಟ ಮಾಡಿದ್ರೆ ಅದು ಯಾರು ಹೋರಾಟ ಸರ್ಕಾರ ಮಾಡಿದೆ. ಆಯ್ತು ಅಧ್ಯಕ್ಷರೇ, ಮಾಡಿದ್ರೆ ಮಾಡಿದ್ದಾರೆ. ಮಾಡಿದ್ರೆ ಸರ್, ನಾನು ಸರ್ಕಾರ ಕ್ರಮ ತಗೊಂಡಿಲ್ಲ ಅಂತ ಹೇಳಿಲ್ಲ. ನಾನು ಸರ್ಕಾರ ಕ್ರಮ ತಗೊಂಡಿಲ್ಲ ಅಂತ ಹೇಳಿಲ್ಲ. ಅಂತವರಿಗೆ ಕಠಿಣವಾದ ಶಿಕ್ಷೆ ಲಾ ಮಿನಿಸ್ಟರ್ ಎದ್ದಿದ್ದಾರೆ ಮಾತಾಡ್ತಾರೆ. ಅಧ್ಯಕ್ಷರೇ, ಇಂಥ ವಿಷಯ ರಾಜ್ಯದಲ್ಲಿ ಎಲ್ಲೇ ಆದ್ರೂ ಕೂಡ ಆತರ ಮಾಡಿ ಸದಸ್ಯರು ಹೇಳಿದ್ದಾರೆ. ಅಧ್ಯಕ್ಷರೇ ಈ ವಿಷಯ ಎಲ್ಲೇ ನೀವು ಶಾಸಕರು ತಗೊಂಡ್ ಬನ್ನಿ ಅಂತ ಅದನ್ನ ಗಮನದಲ್ಲಿ ಕರ್ತದಿಂದ ತೆಗೀರಿ. ಸರ್ಕಾರ ನೋಡ್ರಿ, ಗುಂಡಿಟ್ಟು ಹೊಡೀರಿ, ಅದು ಇದು ಅಲ್ಲ, ಅದು ಆಗ್ಲಿಕ್ಕೆ ಆಗದು. ಈ ದೇಶದ ಕಾನೂನನ್ನ ಗೌರವಿಸ್ತೇವೆ ನಾವೆಲ್ಲ. ಕಾನೂನು ಪ್ರಕಾರ ನಾವೇ ಕಾನೂನು ಮಾಡೋರು. ಅದನ್ನ ಹೆಂಗ್ ಬೇಕಂತ ಹೇಳಕ್ಕಾಗತ್ತಾ? ಅವ್ರು ಏನ್ ತಪ್ಪು ಹೇಳಿದ್ದಾರೆ? ಏನ್ ತಪ್ಪು ಮಾತಾಡಬಾರದು. ತಗೊಳ್ಳಿಲ್ಲ, ಕಾನೂನು ಕ್ರಮ ಎತ್ತಿದ್ದಾರೆ. ದಯವಿಟ್ಟು ಕೂತ್ಕೊಳ್ಳಿ. ಅಧ್ಯಕ್ಷರೇ, ಮಾನ್ಯ ಕಂದಕೂರ್ ಅವರು ಭಾಳ ಚೆನ್ನಾಗಿ ಮಾತನಾಡ್ತಾ ಇದ್ದಾರೆ. ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ಒಂದೊಂದು ಎತ್ತಾ ಇದ್ದಾರೆ. ಏತನ್ಮಧ್ಯೆ ಇದೊಂದು ವಿಷಯವನ್ನು ಎತ್ಕೊಂಡ್ರು. ಅವರು ಹೇಳೋದ್ರೊಳಗೆ ಇಷ್ಟು ನಾವು ವಾದ ವಿವಾದ ಚರ್ಚೆ ಅಥವಾ ನೀವು ಹಂಗ್ಯಾಕೆ ಹೇಳಿದ್ರಿ ಹಿಂಗ್ಯಾಕೆ ಹೇಳಿದ್ರಿ ಅನ್ನುವಂಥದ್ದು ಅಥವಾ ಅದನ್ನು ಬಿಡಬೇಕಾ ಅಂತೇಳಿ ನೇಮರಾಜ್ ನಾಯಕರು ಹೇಳೋದು ಸರಿಯಾದದಲ್ಲ. ಅದು ಅವರ ಆಕ್ರೋಶ ಅಷ್ಟೇ, ಅದಕ್ಕಿಂತ ಹೆಚ್ಚು ಅದಕ್ಕೆ ಅರ್ಥೈಸಲೂಬಾರ್ದು. ನಾನು ಇಷ್ಟೇ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ಅಂಥ ಘಟನೆಗಳಾದರೆ ಕಠಿಣವಾಗಿರ್ತಕ್ಕಂಥ
ಕ್ರಮ ಆಗ್ಬೇಕು ಅನ್ನೋದೇ ಅವ್ರ ಉದ್ದೇಶ ಅಂತ Yes, ನಾನು yes, yes. ತಿಳ್ಕೊಂಡಿದ್ದೀನಿ. ಅಷ್ಟಕ್ಕೆ ಮುಗಿಸ್ಬಿಡೋಣ. ಓಕೆ ಕಾನೂನು ಸಚಿವರಿಗೆ ಧನ್ಯವಾದಗಳು. ಇನ್ನು ಒಂದು ವಿಷಯನ್ನ ಹೇಳಿ ಮುಗಿಸ್ತೀನಿ. ಅಧ್ಯಕ್ಷರೇ ನನ್ನ ಮಾತುಗಳನ್ನ ಮುಗಿಸ್ತೀನಿ.